ಕಾಶ್ಮೀರ 25ಗೆ ಸ್ವಾಗತ. ನಾನು ಮಾಲ್ತೇಶ್. ನಾನು ಮಧುಶ್ರೀ. ಈ ಕ್ಷಣದ ಪ್ರಮುಖ 25 ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಭಯೋತ್ಪಾದಕರ ವಿರುದ್ಧ ಭಾರತೀಯ ಸೇನೆಯು ಆಪರೇಷನ್ ಮಾಡ್ತಾ ಇದೆ. ಕಾಶ್ಮೀರದ ಕುಲ್ಗಾಮ್ನಲ್ಲಿ ಸೈನಿಕರು ಉಗ್ರರ ಶಿಕಾರಿಗಿಳಿದಿದ್ದಾರೆ. ಗುದ್ದಾರ್ ಅರಣ್ಯ ಪ್ರದೇಶದಲ್ಲಿ 2 ಉಗ್ರರು ಅಡಗಿದ್ದು ಅವರನ್ನ ಸದೆಬಡಿಯಲು ಮುಂದಾಗಿದೆ. ಇನ್ನು ಅನಂತ್ನಾಗ್, ಕುಪ್ವಾರ್, ರಜೌರಿ ಸೆಕ್ಟರ್ನಲ್ಲಿ ಶೋಧ ಮಾಡಲಾಗುತ್ತಿದೆ. ಪಹಲ್ಗಾಮ್ ನರಮೇಧಕ್ಕೆ ಸೇನೆ ಪ್ರತಿಕಾರ ತೀರಿಸಿಕೊಳ್ಳುತ್ತಿದೆ. ಉಗ್ರರ ಜೊತೆ ನಂಟು ಹೊಂದಿದ್ದ 7 ಮಂದಿ ಮನೆಗಳನ್ನು ಸೇನೆ ಧ್ವಂಸಗೊಳಿಸಿದೆ. ನಿನ್ನೆ ಲಷ್ಕರ್ ಇ ತೊಯ್ಬಾ ಉಗ್ರರಾದ ಆದಿಲ್, ಆಸಿಫ್ ಶೇಖ್ ಮನೆ ಧ್ವಂಸ ಮಾಡಿತ್ತು. ಇಂದು ಮತ್ತೆ 5 ಮನೆಗಳನ್ನು ಕೆಡವಲಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಮನೆಗಳ ಮೇಲೆ ಬುಲ್ಡೋಸರ್ ಕಾರ್ಯಾಚರಣೆ ಮಾಡಲಾಗಿದೆ. ಶೋಫಿಯಾನಾದ ಚೋಟಿಪೋರಾ ಗ್ರಾಮದಲ್ಲಿದ್ದ ಎಲಿಟಿ ಕಮಾಂಡರ್ ಶಾಹಿದ್ ಅಹಮದ್ ಕುಟ್ಟೆ ಮನೆಯನ್ನ ಧ್ವಂಸಗೊಳಿಸಲಾಗಿದೆ. ಮನೆಯಲ್ಲಿದ್ದ ಎಲ್ಲಾ ವಸ್ತುಗಳನ್ನು ಪುಡಿ ಮಾಡಲಾಗಿದೆ. ಕಾಶ್ಮೀರದ ಕುಲ್ಗಾಮ್ ಜಿಲ್ಲೆಯಲ್ಲೂ ಉಗ್ರನ ಮನೆಯನ್ನ ಧ್ವಂಸಗೊಳಿಸಲಾಗಿದೆ. ಮಾತಲಂ ಪ್ರದೇಶದಲ್ಲಿರುವ ಉಗ್ರ ಜಾಹಿದ್ ಅಹಮದ್ ಮನೆಯನ್ನ ನೆಲಸಮಗೊಳಿಸಲಾಗಿದೆ. ಮನೆಯಲ್ಲಿದ್ದ ಎಲ್ಲಾ ವಸ್ತುಗಳು ಪುಡಿಯಾಗಿವೆ. ಬೈಕ್ಗಳು ಕೂಡ ಜಖಮಾಗಿವೆ. ಜಮ್ಮು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯಲ್ಲಿ ಮತ್ತೊಬ್ಬ ಉಗ್ರನ ಮನೆಯನ್ನ ಕೆಡವಲಾಗಿದೆ. ಮುರಾನ್ ಪ್ರದೇಶದಲ್ಲಿದ್ದ ಉಗ್ರ ಅಹಸಾನ್ ಉಲ್ ಹಕ್ ಮನೆಯನ್ನ ಧ್ವಂಸ ಮಾಡಲಾಗಿದೆ. ಪಹಲ್ಗಾಮ್ನಲ್ಲಿ ನಡೆದ ನರಮೇಧದಲ್ಲಿ ಅಹಸಾನ್ ಕೈಜೋಡಿಸಿದ್ದಾನೆ ಅಂತ ಆರೋಪಿಸಲಾಗಿದೆ. ಶ್ರೀನಗರದಲ್ಲಿ ಸೇನೆ ಮತ್ತು ಪೊಲೀಸರಿಂದ ಜಂಟಿ ಕಾರ್ಯಾಚರಣೆ ನಡೀತಾ ಇದೆ. ಭಯೋತ್ಪಾದಕರ ಜೊತೆ ನಂಟು ಹೊಂದಿರುವವರ ಮನೆಗಳನ್ನು ಶೋಧಿಸಲಾಗ್ತಾ ಇದೆ. 48 ಗಂಟೆಯಲ್ಲಿ 175 ಶಂಕಿತರನ್ನ ಸೇನಾ ಪಡೆ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದೆ. ಕಣಿವೆಯಲ್ಲಿ ಪ್ರತಿಯೊಬ್ಬರ ಚಲನವಲನದ ಮೇಲೆ ಸೇನೆ ಹದ್ದಿನ ಕಣ್ಣಿಟ್ಟಿದೆ. ಜಮ್ಮು ಕಾಶ್ಮೀರದ ಕುಪ್ವಾರದ ಮಚಿಲ್ ಸೆಕ್ಟರ್ನಲ್ಲಿ ಭಯೋತ್ಪಾದಕರ ಅಡಗುತಾಣ ಪತ್ತೆಯಾಗಿದೆ. ಉಗ್ರರ ಅಡಗುತಾಣದಲ್ಲಿ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳು ಮತ್ತು ಸ್ಫೋಟಕಗಳನ್ನು ಜಪ್ತಿ ಮಾಡಲಾಗಿದೆ. 5 AK-47 ರೈಫಲ್ಸ್, 660 ಗುಂಡುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. LOC ಬಳಿ ಪಾಕಿಸ್ತಾನ ಯೋಧರು ಓಡಾಡುತ್ತಿದ್ದಾರೆ. ನಾಗರಿಕರ ವೇಷ ತೊಟ್ಟು ಸುತ್ತಾಡ್ತಾ ಇರುವ ಫೋಟೋ TV9ಗೆ ಲಭ್ಯವಾಗಿದೆ. ನಾಗರಿಕರ ವೇಷದಲ್ಲಿರುವ ಪಾತಕಿಗಳು ಕೈಯಲ್ಲಿ ಶಸ್ತ್ರಾಸ್ತ್ರ ಹಿಡಿದಿದ್ದಾರೆ. AK-47 ರೈಫಲ್ಸ್ ಎಂದು ಗೊತ್ತಾಗಬಾರದು ಅಂತ ಬಟ್ಟೆಯಿಂದ ಮುಚ್ಚಿ ಹೋಗ್ತಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉಗ್ರರ ದಮನಕ್ಕೆ ಸರ್ಕಾರ ಮುಂದಾಗಿದೆ. ಗುಪ್ತಚರ ಇಲಾಖೆಯು 14 ಉಗ್ರರ ಹೆಸರನ್ನ ಪಟ್ಟಿ ಮಾಡಿದೆ. ಹಿಜ್ಬುಲ್, ಜೈಷ್, ಲಷ್ಕರ್ ಸಂಘಟನೆ ಉಗ್ರರ ಪಟ್ಟಿ ಸಿದ್ಧ ಮಾಡಿದೆ. 8 ಮಂದಿ ಲಷ್ಕರ್ ಎ ತೊಯ್ಬಾ, ಜೈಷ್ ಎ ಮೊಹಮ್ಮದ್ ಸಂಘಟನೆಯ 3 ಉಗ್ರರಿದ್ದಾರೆ. ಭಾರತದ ನೌಕಾನೆಲೆಗಳಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಕರ್ನಾಟಕದಲ್ಲಿರೋ ಕದಂಬ ನೌಕಾನೆಲೆಯಲ್ಲಿ ಯುದ್ಧಕ್ಕೆ ನೌಕೆಗಳು ಸಜ್ಜಾಗಿವೆ. INS ವಿಕ್ರಾಂತ್, INS ವಿಶಾಖಪಟ್ಟಣಂ ಹಾಗೂ ಸಬ್ಮೆರನ್ ಕಾಂಡೇರಿ ಕೂಡ ಸಿದ್ಧವಾಗಿದೆ. ಕಮಾಂಡರ್ಗಳ ಸೂಚನೆಗೆ ಕಾಯ್ತಾ ಇವೆ. ಉಗ್ರರ ದಾಳಿಯಿಂದ ಕಾಶ್ಮೀರದಲ್ಲಿ ಸ್ಮಶಾನ ಮೌನ ಆವರಿಸಿದೆ. ಪ್ರವಾಸಿಗರು ಬುಕಿಂಗ್ ಕ್ಯಾನ್ಸಲ್ ಮಾಡಿಕೊಂಡು ತವರಿನತ್ತ ತೆರಳುತ್ತಿದ್ದಾರೆ. ಆದರೆ ಮಹಾರಾಷ್ಟ್ರ ದಂಪತಿ ವಿವಾಹ ವಾರ್ಷಿಕೋತ್ಸವ ಆಚರಿಸಲು ಪಹಲ್ಗಾಮ್ಗೆ ಬಂದಿದ್ದಾರೆ. ಸುಶಾಂತ್ ಮತ್ತು ಪ್ರೀತಿ ಎಂಬುವರು ಪಹಲ್ಗಾಮ್ ರಸ್ತೆಗಳಲ್ಲಿ ಓಡಾಡ್ತಾ ಎಂಜಾಯ್ ಮಾಡ್ತಿದ್ದಾರೆ. ಮಹಾರಾಷ್ಟ್ರದ ಕುಟುಂಬವೊಂದು ಪಹಲ್ಗಾಮ್ ಪ್ರವಾಸಕ್ಕೆ ತೆರಳಿದೆ. ಉಗ್ರರ ದಾಳಿಯ ಬೆನ್ನಲ್ಲೇ ಪ್ರವಾಸಿಗರು ಕಾಶ್ಮೀರದತ್ತ ಸುಳಿಯುತ್ತಿಲ್ಲ. ಆದರೆ ಇದಕ್ಕೆಲ್ಲ ಸೆಡ್ಡು ಹೊಡೆದಿರುವ ಮಹಾರಾಷ್ಟ್ರ ಪ್ರವಾಸಿಗರು ಪಹಲ್ಗಾಮ್ನಲ್ಲಿ ಓಡಾಡುತ್ತಿದ್ದಾರೆ. ಕಾಶ್ಮೀರಿಗಳ ಆತ್ಮೀಯತೆ ಮತ್ತು ಆತಿಥ್ಯವನ್ನ ಶ್ಲಾಘಿಸಿದ್ದಾರೆ. ಉಗ್ರರ ದಾಳಿಯಿಂದ ಕಾಶ್ಮೀರದಲ್ಲಿ ಆತಂಕ ಆವರಿಸಿದೆ. ಪ್ರವಾಸಿಗರು ಕಾಶ್ಮೀರದಿಂದ ಕಾಲ್ಕೀಳ್ತಿದ್ದಾರೆ. ಪ್ರವಾಸಿಗರು ಇಲ್ಲದೆ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಲಾಗಿದೆ. ಜೀವನ ನಡೆಸುವುದು ಹೇಗೆ ಅಂತ ಅಲ್ಲಿನ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ಇನ್ನು ಇಂದು ಅಂಗಡಿಗಳನ್ನು ತೆರೆದಿದ್ದಾರೆ. ಪ್ರವಾಸಿಗರು ಬರೋ ನಿರೀಕ್ಷೆಯಲ್ಲಿದ್ದಾರೆ. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯಲ್ಲಿ ಸ್ಥಳೀಯರು ಪ್ರವಾಸಿಗರ ರಕ್ಷಣೆಗೆ ನಿಂತಿದ್ರು. ಶಿವಮೊಗ್ಗ ಮೂಲದ ಪಲ್ಲವಿ ಮತ್ತು ಅಭಿಜಯ್ನನ್ನ ಸ್ಥಳೀಯರು ರಕ್ಷಿಸಿದ್ರು. ಇಬ್ಬರನ್ನೂ ಸುರಕ್ಷಿತ ಸ್ಥಳದಲ್ಲಿ ಕರೆತಂದು ಬಾಳೆಹಣ್ಣು, ಡ್ರೈ ಫ್ರೂಟ್ಸ್ ಅನ್ನ ನೀಡಿದ್ರು. ಕಾಶ್ಮೀರಿಗಳ ಸಹೃದಯಕ್ಕೆ ಪಲ್ಲವಿ ಧನ್ಯವಾದ ತಿಳಿಸಿದ್ದಾರೆ. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯಿಂದ ನಲುಗಿದ ಪ್ರವಾಸಿಗರಿಗೆ ಸ್ಥಳೀಯರು ನೆರವು ನೀಡಿದ್ರು. ಭಯಭೀತರಾಗಿದ್ದ ಪ್ರವಾಸಿಗರಿಗೆ ಕಾಶ್ಮೀರಿ ಕುಟುಂಬವೊಂದು ಆತಿಥ್ಯ ನೀಡಿದೆ. ಪ್ರವಾಸಿಗರನ್ನ ತಮ್ಮ ಮನೆಗೆ ಕರೆದೊಯ್ದು ಊಟದ ವ್ಯವಸ್ಥೆಯನ್ನ ಮಾಡಿದೆ. ಕಾಶ್ಮೀರಿಗಳ ಸಹೃದಯಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಕಾಶ್ಮೀರದಲ್ಲಿ ಉಗ್ರರ ಗುಂಡಿನ ದಾಳಿಗೆ ಬಲಿಯಾದ ಭರತ್ ಭೂಷಣ್ ಕುಟುಂಬಕ್ಕೆ ನೆರವು ನೀಡಲಾಗಿದೆ. MEI ಸಂಸ್ಥೆಯ ಅಧ್ಯಕ್ಷ ಎಸ್ ಮನೋಹರ್ 1 ಲಕ್ಷ ರೂಪಾಯಿ ಪರಿಹಾರ ನೀಡಿದ್ದಾರೆ. ಕೇಂದ್ರ ರಾಜ್ಯ ಒಗ್ಗಟ್ಟಿನಿಂದ ಉಗ್ರರನ್ನ ಸದೆಬಡಿಬೇಕು ಅಂತ ಮನೋಹರ್ ಆಗ್ರಹಿಸಿದ್ದಾರೆ.
ಬೆಂಗಳೂರಿನ ಭರತ್ ಭೂಷಣ್ ಮನೆಯಲ್ಲಿ ನೀರವ ಮೌನ ಆವರಿಸಿದೆ. ಮತ್ತಿಕೆರೆಯ ಮನೆ ಬಳಿ ಇರುವ ಪಾರ್ಕ್ನಲ್ಲಿ 5ನೇ ದಿನದ ಪೂಜಾ ಕಾರ್ಯ ಮಾಡಲಾಯಿತು. ಪೂಜೆ ಬಳಿಕ ಹೆಬ್ಬಾಳ ಚಿತಾಗಾರಕ್ಕೆ ತೆರಳಿದ ಕುಟುಂಬದವರು ಭರತ್ ಅಸ್ಥಿ ತೆಗೆದುಕೊಂಡು ಸಂಗಮಕ್ಕೆ ತೆರಳಿದ್ರು. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಗೆ ಪುಣೆ ಮೂಲದ ಸಂತೋಷ್ ಜಗದಾಳೆ ಬಲಿಯಾಗಿದ್ದಾರೆ. ಮನೆ ಯಜಮಾನನನ್ನ ಕಳೆದುಕೊಂಡು ತಾಯಿ ಮಗಳು ಕಂಗಾಲಾಗಿದ್ದಾರೆ. ಪತಿ ಇಲ್ಲದೆ ಜೀವನ ನಡೆಸುವುದು ಹೇಗೆ? ನನ್ನ ಮಗಳಿಗೆ ಯಾರು ರಕ್ಷಣೆ ನೀಡ್ತಾರೆ ಅಂತ ಸಂತೋಷ್ ಜಗದಾಳೆ ಪತ್ನಿ ಕಣ್ಣೀರು ಹಾಕಿದ್ರು. ಸರ್ಕಾರವು ನಮಗೆ ಸಹಾಯ ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ. ಭಾರತಕ್ಕೆ ಬಂದಿದ್ದ ಪಾಕಿಸ್ತಾನ ನಿವಾಸಿಗಳು ವಾಪಸ್ ಆಗ್ತಿದ್ದಾರೆ. 1.5 ತಿಂಗಳ ವೀಸಾ ಪಡೆದಿದ್ದ ಪಾಕಿಸ್ತಾನ ಕುಟುಂಬ 15 ದಿನಗಳಲ್ಲಿ ವಾಪಸ್ ತೆರಳಿದೆ. ಪಹಲ್ಗಾಮ್ನಲ್ಲಿ ನಡೆದ ನರಮೇಧದ ಬಗ್ಗೆ ಪಾಕ್ ಪ್ರಜೆಗಳು ಬೇಸರ ವ್ಯಕ್ತಪಡಿಸಿದ್ದಾರೆ. ಬೇಸರದಿಂದಲೇ ಅಮೃತಸರದಲ್ಲಿರುವ ಅಟಾರಿ ಗಡಿ ಮೂಲಕ ಪಾಕ್ಗೆ ತೆರಳಿದ್ದಾರೆ.